ಅಂದರೆ ನಾವು ಸ್ಮಾದರಿಂಗ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ ಸ್ಮಾದರಿಂಗ್, ಅದು ಬಹುಶಃ ಬಟ್ಟೆ ಇರುತ್ತೆ, ದಿಂಬು ಯೂಸ್ ಮಾಡಿರ್ಬೋದು ಅದನ್ನು. ಹಾಗಾಗಿ ಕುತ್ತಿಗೆನ ಸ್ಟ್ರಾಂಗ್ಯುಲೇಟ್ ಮಾಡಲಾಗಿದೆ. ಸ್ಟ್ರಾಂಗ್ಯುಲೇಷನ್ ಆಗಿ ಮಗು ಸತ್ತು ಹೋಗಿದೆ. ಅದನ್ನೇ ನಾನು ಹೇಳ್ದಲ್ಲ, ಈಗ ದಿಂಬು ಯೂಸ್ ಮಾಡ್ಬೋದು, ದಿಂಬು ಯೂಸ್ ಮಾಡಿರ್ಬೋದು, ಅಥವಾ ಬರೀ ಕೈಯಿಂದ ಉಪಯೋಗಿಸ್ದಂಗಿಲ್ಲ, ಮಾಡ್ದಂಗಿಲ್ಲ. ಸಮ್ ಮೆಟೀರಿಯಲ್ಸ್ ಹ್ಯಾಸ್ ಯೂಸ್ಡ್, ಅದರಿಂದ ಕುತ್ತಿಗೆಯನ್ನು ಅವರು ಹಿಚ್ಕಿಬಿಟ್ಟು ಸ್ಟ್ರಾಂಗ್ಯುಲೇಷನ್ ಆಗಿ ಮಗು ಸತ್ತಿದೆ. ಟೈಮು ಅವ್ರದ್ದು ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗೋಗಿದೆ. ಯೂಶ್ವಲಿ ರೈಗರ್ ಮಾರ್ಟಿಸ್ ನಮ್ಮ ಇಂಡಿಯಾದಲ್ಲಿ 36 ಅವರ್ಸ್ವರೆಗೂ ಇರ್ತದೆ. ಸೊ ಆಫ್ಟರ್ 36 ಅವರ್ಸ್ ಆದಮೇಲೆ ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗ್ತದೆ. ಈ ಮಗುವಿನಲ್ಲಿ ಯಾವುದೇ ಭಾಗದಲ್ಲಿ ರೈಗರ್ ಮಾರ್ಟಿಸ್ ಇಲ್ಲ, ಅಂದರೆ ಮೋರ್ ದೆನ್ 36 ಅವರ್ಸ್ ಆಗಿದೆ. ಇಲ್ಲ, ಯಾವುದೇ ಗಾಯ ಇಲ್ಲ, ಯಾವುದು ಬ್ಲಡ್ ಲಾಸ್ ಆಗಲಿ ಗಾಯಗಳಾಗಲಿ ಏನೂ ಇಲ್ಲ. ಈವನ್ ಸ್ಟ್ರಗಲ್ ಮಾರ್ಕ್ಸು ಸಹ ಯಾವುದೂ ಇಲ್ಲ. ದಟ್ ಈಸ್ ಅದೇನೇ ದ ಸೈನ್ಸ್ ಆಫ್ ಸ್ಮಾದರಿಂಗ್. ಕುತ್ತಿಗೆ ಹೆಚ್ಚಿದಾಗ ವೇನ್ ಡ್ರೈನ್ ಆಗೋದಿಲ್ಲ. ಈವನ್ ಚೆಸ್ಟ್ ವೇನ್ ಆಗಿರ್ಬೋದು, ಫೇಶಿಯಲ್ ವೇನ್ಸ್ ಆಗ್ಬೋದು, ಅವು ಪ್ರೆಷರ್ ಇರ್ತದಲ್ಲ ಕುತ್ತಿಗೆ ಮೇಲೆ, ಹಾಗಾಗಿ ಅದು ವೇನ್ ಡ್ರೈನ್ ಆಗೋದಿಲ್ಲ, ಅದು ಊದ್ಕೊಳ್ತದೆ. ವೇನ್ ಊದ್ಕೊಳ್ತದೆ. ಈವನ್ ಚೆಸ್ಟ್ ವೇನ್ಸು ಸಹ ನೀವು ಗಮನಿಸ್ಬೋದು, ಇವೆಲ್ಲ ಊದ್ಕೊಂಡಿದೆ. ದೀಸ್ ಆರ್ ಆಲ್ ದಿ ಸೈನ್ಸ್ ಆಫ್ ಸ್ಟ್ರಾಂಗ್ಯುಲೇಷನ್. ಅಲ್ಲ, ನಾನು ಹೇಳಿದಲ್ಲ, ಈಗ 36 ಮೋರ್ ದೆನ್ 36 ಅವರ್ಸ್ ಆಗಿದೆ. ಅದು ಎಕ್ಸಾಕ್ಟ್ ಟೈಮ್ ಅವ್ರು ಯಾವಾಗಿಂದ ನಾವು ಹೇಳೋಕ್ಕಾಗಲ್ಲ, ಒಂದು ಅಂದಾಜು ಹೇಳ್ಬೋದು ಅಷ್ಟೇ. 36 ಮೋರ್ ದೆನ್ 36 ಅವರ್ಸ್ ಆಗಿದೆ ಅಂತೇಳಿ. ಇಲ್ಲ ಇಲ್ಲ, ಈ ಥರ ಇಲ್ಲ ಇಲ್ಲ, ಏನಂಥದ್ದೇನಾಗಿಲ್ಲ. ಇಲ್ಲ ಇಲ್ಲ, ಅಲ್ಲ ಟೈಮಲ್ಲಿ ಇನ್ನೇನು ಸ್ಟ್ರಾಂಗ್ಯುಲೇಟ್ ಮಾಡ್ಬೇಕಾದ್ರೆ ಸಹಜವಾಗಿ ಒದ್ದಾಡ್ತದ ಮಗು. ಬಟ್ ಒದ್ದಾಡಿದಕ್ಕೆ ಯಾವುದೇ ಗಾಯಗಳಲ್ಲೇನು ಆತಂಕ, ಅದು ಏನಾರ ಪರ್ಚಿ ಗಿರ್ಚಿ ಏನಾರ ಆಗಿದ್ರೆ ಸ್ವಲ್ಪ ಸ್ಕ್ರಾಚ್ ಮಾರ್ಕ್ಸ್ ಇರೋದು, ಆ ಥರದ್ದು ಏನಿಲ್ಲ. ಬ್ಲಡ್ ಅದು ದಟ್ಸ್ ಆಲ್ಸೋ ಸೈನ್ ಆಫ್ ಕಂಜೆಷನ್. ಅದು ಈ ಕುತ್ತಿಗೆ ಹೆಚ್ಚಿದಾಗ ಬ್ಲಡ್ ಡ್ರೈನ್ ಆಗೋದಿಲ್ವಲ್ಲ, ಹಾಗಾಗಿ ಅದು ನೋಸ್ ಮೂಲಕ ಮ್ಯೂಕೋಸದಿಂದ ಹೊರಗಡೆ ಬರ್ತದೆ. ಅದೇ ಬ್ಲಡ್ ಇಸ್ ಕಮಿಂಗ್ ಔಟ್ ಆಫ್ ದಿ ನೋಸ್. ಯಾರು